ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳನ್ನು ಮಾಡ್ತಾ ಇದ್ರಿ, ನಿಮ್ಗಳಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಡೇಟ್ ಕೇಳಿದ್ರಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತೀರಾ. ನನಗೂ ಕೂಡ ಅಷ್ಟೇ ಸಖತ್ ಖುಷಿ ಆಯಿತು ಈ ಅಪ್ಡೇಟ್ ಕೇಳಿ. ಸೊ ಈ ಅಪ್ಡೇಟ್ ರಿಲೇಟೆಡ್ ಆಲ್ರೆಡಿ ಸಾಕಷ್ಟು ಜನಕ್ಕೆ ನೆನ್ನೆ ಮೇಲ್ ಕೂಡ ರಿಸೀವ್ ಆಗಿದೆ. ಸೊ ಅದರಲ್ಲಿ ನನಗೂ ಕೂಡ ಮೇಲ್ ಬಂದಿದೆ, ಬಟ್ ಎಲ್ಲರಿಗೂ ಬಂದಿಲ್ಲ, ಕೆಲವೊಬ್ರಿಗೆ ಮಾತ್ರ ಬಂದಿದೆ, ಇನ್ನು ಕೆಲವ್ರಿಗೆ ಬಂದಿಲ್ಲ. ಸೊ ಏನು ಮೇಲು, ಏನು ಅಪ್ಡೇಟ್ ತಂದಿದ್ದಾರೆ ಶಾರ್ಟ್ಸ್ ಮಾಡೋರಿಗೆ ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಿತ್ತು ಅಂದರೆ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರೋಣ. ಸೊ ಮೊದಲನೇದಾಗಿ ನೀವು ಈ ಒಂದು ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳನ್ನು ಮಾಡ್ತಿದ್ರಿ ಅಂದರೆ, ಸೊ ಇಷ್ಟು ದಿನ ನೀವು 60 ಸೆಕೆಂಡ್ಸ್ಗಳ ಕಾಲ ನೀವು ಶಾರ್ಟ್ಸ್ನ ಮಾಡೋದಕ್ಕೆ ಸಾಧ್ಯ ಇತ್ತು. ಬಟ್ ಇನ್ನು ಮುಂದೆ ಈ ರೀತಿ ಇರೋದಿಲ್ಲ. ಸೊ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ 90 ಸೆಕೆಂಡ್ಸ್ ಅಂದರೆ 1.5 ನಿಮಿಷ ಒಂದು ರೀಲ್ಸ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೋ, ಅದೇ ರೀತಿ ಯೂಟ್ಯೂಬಲ್ಲೂ ಕೂಡ ಯೂಟ್ಯೂಬ್ ಶಾರ್ಟ್ಸ್ ಮಾಡೋರಿಗೆ 180 ಸೆಕೆಂಡ್ಸ್ ಅಂದರೆ ಹತ್ತತ್ರ 3 ನಿಮಿಷ ನೀವು ಶಾರ್ಟ್ಸ್ ಮಾಡ್ಬೋದು. ಕ್ರೇಜಿ ಅಪ್ಡೇಟ್ ಅಂತ ಹೇಳ್ತೀನಿ. ಈ ಅಪ್ಡೇಟ್ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈ ಒಂದು ಅಪ್ಡೇಟ್ ಬಂದು ಇದೇ ತಿಂಗಳು ಅಕ್ಟೋಬರ್ 15ನೇ ತಾರೀಕು 2024ರಿಂದ ಈ ರೋಲ್ಔಟ್ ಆಗ್ತಿದೆ. ಸೊ ನನಗಂತೂ ಈ ಅಪ್ಡೇಟ್ ಕೇಳಿ ಸಖತ್ ಇಷ್ಟ ಆಯಿತು. ಇನ್ನು ಮುಂದೆ ನೀವ್ಯಾರು ಶಾರ್ಟ್ಸ್ ಮಾಡ್ತಿದ್ದೀರಾ ಅಂದರೆ ಇನ್ನೂ ಜಾಸ್ತಿ ಹೊತ್ತು ಇನ್ಫಾರ್ಮೇಷನ್ನ ಕೊಡ್ಬೋದು. ಏನಾದ್ರು ಇನ್ಫಾರ್ಮೇಷನ್ ವೀಡಿಯೋ ಮಾಡ್ತಿದ್ದೀರಾ ಅಂದರೆ ಸೊ ನಿಮಗೆ ಜಾಸ್ತಿ ಟೈಮ್ ಸಿಗುತ್ತೆ. ಸೊ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ನಿಮ್ಮ ಒಂದು ವ್ಯೂವರ್ಸ್ಗಳಿಗೆ. ಸೊ ನನಗೆ ಈ ಒಂದು ಅಪ್ಡೇಟ್ ಕೇಳಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೂ ಕೂಡ ಶಾರ್ಟ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಬಟ್ ಇನ್ನು ಮುಂದೆ ಶಾರ್ಟ್ಸ್ ಮಾಡೋದಕ್ಕೆ ನನಗೂ ಕೂಡ ಈಸಿ ಆಯಿತು. ತುಂಬ ಖುಷಿ ಆಯಿತು ಈ ಅಪ್ಡೇಟ್ ಕೇಳಿ. ಸೊ ಇನ್ನು ಈ ಅಪ್ಡೇಟ್ ರಿಲೇಟೆಡ್ ಸಾಕಷ್ಟು ವಿಚಾರಗಳು ಕೂಡ ಇದೆ. ಸೊ ತುಂಬ ಜನಕ್ಕೆ ಇದ್ರ ಮೇಲೆ ಡೌಟ್ಸ್ಗಳು ಕೂಡ ಬರ್ಬೋದು. ಸೊ ಮೊದಲನೇ ಒಂದು ಡೌಟ್ ಬಂದು, ಬ್ರೋ ನಾವು ಇವಾಗ ಆಲ್ರೆಡಿ 3 ನಿಮಿಷದೊಳಗಡೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀವಿ, ಅವೆಲ್ಲ ಶಾರ್ಟ್ಸ್ ಫಾರ್ಮೆಟ್ಗೆ ಹೊರಟೋಗುತ್ತಾ ಅಂತ ಕೇಳೋದಾದರೆ, ಸೊ ಅದು ಯಾವುದು ಕೂಡ ಹೊರಟೋಗಲ್ಲ. ಅದು ಯಾವ ರೀತಿ ಇದೆಯೋ ಅದೇ ರೀತಿ ಲೆಂತ್ ಫಾರ್ಮೆಟಲ್ಲೇ ಇರುತ್ತೆ. ಸೊ ಮುಂದೆ ಅಂದರೆ 15ನೇ ತಾರೀಕು ಅಕ್ಟೋಬರ್ 2024ರಿಂದ ಏನು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀರಾ ಆ ಎಲ್ಲ ವೀಡಿಯೋಸ್ಗಳು ಮಾತ್ರ ಶಾರ್ಟ್ಸ್ಗೆ ಹೋಗುತ್ತೆ. ಸೊ ಹಳೆ ವೀಡಿಯೋಸ್ಗಳು ಶಾರ್ಟ್ಸ್ಗೆ ಹೋಗೋದಿಲ್ಲ. ಇದು ಮೊದಲನೇ ಒಂದು ಅಪ್ಡೇಟು. ಸೊ ಎರಡನೇ ಒಂದು ಅಪ್ಡೇಟ್ ಬಂದು, ಶಾರ್ಟ್ಸ್ ಒಂದು ಮಾನಿಟೈಸ್ ಆಗುತ್ತಾ ಅಂತ ಕೇಳೋದಾದರೆ ಡೆಫಿನೆಟ್ಲಿ ಮಾನಿಟೈಸ್ ಆಗುತ್ತೆ. ಸೊ ಯೂಟ್ಯೂಬಲ್ಲಿ ಏನು ಶಾರ್ಟ್ಸ್ದು ಮಾನಿಟೈಸೇಷನ್ ರೂಲ್ಸ್ ಇದೆಯೋ ಸೊ ಅದೇ ರೂಲ್ಸೇ ಅಪ್ಲೈ ಆಗುತ್ತೆ. ಸೊ ಅದರಲ್ಲೇನು ಚೇಂಜಸ್ ಇಲ್ಲ. ಜೊತೆಗೆ ನೀವು 3 ಮಿನಿಟ್ಸ್ ವೀಡಿಯೋ ಮಾಡಿದ್ರು ಕೂಡ ಮಾನಿಟೈಸ್ ಆಗುತ್ತೆ. ಸೊ ಮಾನಿಟೈಸಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಸೊ ಇದು ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇನ್ನು ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಸೊ ನೀವ್ಯಾರು 3 ನಿಮಿಷದ್ದು ಶಾರ್ಟ್ಸ್ ಮಾಡ್ತಿದ್ದೀರಾ ಅಂದರೆ ಇದು ಬಂದು ಒರಿಜಿನಲ್ ಕಂಟೆಂಟ್ ಆಗಿರಬೇಕು. ಸೊ ಅದೇ ನೀವೇನಾದರೂ ಸಾಂಗ್ಸ್ಗಳಿಗೆ ನೀವು ಡಬ್ ಸ್ಮ್ಯಾಶ್ ಮಾಡ್ತಾ ಇದ್ದೀರಾ, ಇಲ್ಲ ಸಾಂಗ್ಸ್ ರಿಲೇಟೆಡ್ ನೀವೇನಾದರೂ ಡ್ಯಾನ್ಸ್ ಸ್ಟೆಪ್ಸ್ಗಳು ಹೇಳ್ಕೊಡೋದು, ಈ ರೀತಿ ಏನಾದರೂ ಕಾಪಿರೈಟ್ ಸಾಂಗ್ಸ್ಗಳನ್ನು 3 ಮಿನಿಟ್ಸ್ ಶಾರ್ಟ್ಸಲ್ಲಿ ಯೂಸ್ ಮಾಡ್ಕೊತು ಅಂದರೆ ಡೆಫಿನೆಟ್ಲಿ ಮಾನಿಟೈಸ್ ಆಗಲ್ಲ. ಜೊತೆಗೆ ಆ ಒಂದು ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಕೂಡ ಬರುತ್ತೆ. ಸೊ ಜೊತೆಗೆ ಮಾನಿಟೈಸ್ ಕೂಡ ಆಗಲ್ಲ. ಇದನ್ನು ಕೂಡ ನೀವು ನೋಡ್ಕೊಬೇಕಾಗುತ್ತೆ. ಸೊ ನೀವ್ಯಾರು ಡಬ್ ಸ್ಮ್ಯಾಶ್ ಮಾಡ್ತಿದ್ದೀರಾ, ಸೊ ಸಣ್ಣದಾಗಿ ನೀವು ಸಾಂಗ್ಸ್ಗಳ ಮುಖಾಂತರ ಶಾರ್ಟ್ಸ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ನೀವು 60 ಸೆಕೆಂಡ್ಸ್ನೇ ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಜಾಸ್ತಿ ಡ್ಯೂರೇಷನಲ್ಲಿ ನೀವು ಶಾರ್ಟ್ಸ್ ಮಾಡೋದಕ್ಕಾಗಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ನೀವ್ಯಾರು ಹಂಗೆ ಮ್ಯೂಸಿಕ್ ಯೂಸ್ ಮಾಡ್ತೀನಿ ಅಂದರೆ ನಾನ್ ಕಾಪಿರೈಟೆಡ್ ಮ್ಯೂಸಿಕ್ಕು ಲೈಕ್ ಕೈನ್ ಮಾಸ್ಟರ್ ಆಗಿರ್ಬೋದು, ಅಥವಾ ಫಿಲ್ಮೋರಾ ಸಾಫ್ಟ್ವೇರ್ಗಳಾಗಿರ್ಬೋದು, ಇಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬ್ ಲೈಬ್ರರಿ ಅಂತ ಇದೆ. ಸೊ ಇಲ್ಲಿಂದ ಆಗಿರ್ಬೋದು ನೀವು ಮ್ಯೂಸಿಕ್ಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಯೂಸ್ ಮಾಡ್ಕೊಂತು ಅಂದರೆ 3 ಮಿನಿಟ್ಸ್ ಅಲ್ಲ 10 ನಿಮಿಷದ್ದು ವಿಡಿಯೋ ಮಾಡೋದು ಯಾವುದೇ ರೀತಿ ತೊಂದರೆ ಇಲ್ಲ.
ಸೊ ಏನು ಪ್ರಾಬ್ಲಮ್ ಆಗಲ್ಲ. ಅದೇ ನೀವು ಕಾಪಿರೈಟೆಡ್ ಮ್ಯೂಸಿಕ್ಗು ಸಿನಿಮಾ ಮ್ಯೂಸಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಶಾರ್ಟ್ಸ್ ಮಾಡ್ತೀರಾ ಅಂದರೆ ಕೇವಲ 60 ಸೆಕೆಂಡ್ಸ್ಗಳ ಕಾಲ ಶಾರ್ಟ್ಸ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದೊಂದು ನೀವು ನೋಡ್ಕೊಬೇಕಾಗುತ್ತೆ. ಸೊ ಇದಿಷ್ಟು ಶಾರ್ಟ್ಸಲ್ಲಿ ಬಂದಿರೋ ಒಂದು ಹೊಸ ಅಪ್ಡೇಟು. ಸೊ ಇದು ಒಳ್ಳೆ ಕ್ರೇಜಿ ಅಪ್ಡೇಟ್ ಅಂತ ಹೇಳ್ತೀನಿ. ಅದರಲ್ಲೂ ನಮ್ಮಂಥ ಕ್ರಿಯೇಟರ್ಸ್ಗಳು ಓನ್ ಕಂಟೆಂಟ್ ಮಾಡೋವಂಥ ಕ್ರಿಯೇಟರ್ಸ್ಗಳಿಗೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಈ ಒಂದು ಅಪ್ಡೇಟು. ಜೊತೆಗೆ ಬ್ಲಾಗ್ ಮಾಡೋರಿಗೆ ಮತ್ತು ಕುಕಿಂಗ್ ವಿಡಿಯೋಸ್ಗಳು ಮಾಡೋರ್ಗೂ ಕೂಡ ಈ ಒಂದು ಅಪ್ಡೇಟು ಅಲ್ಟಿಮೇಟ್ ಅಂತ ಹೇಳ್ತೀನಿ. ಸೊ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಈ ಒಂದು ಅಪ್ಡೇಟ್ ಬಂದು ಇದೇ ತಿಂಗಳು ಅಕ್ಟೋಬರ್ 15ನೇ ತಾರೀಕು 2024ರಿಂದ ರೋಲ್ಔಟ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಯೂಸ್ ಮಾಡ್ಕೊಬೋದು. ಜೊತೆಗೆ ಈ ಒಂದು ಅಪ್ಡೇಟಲ್ಲಿ ಸ್ಟಾರ್ಟಿಂಗಲ್ಲೇ ಎಲ್ಲ ಫೀಚರು ಕೂಡ ಸಿಗೋದಿಲ್ಲ. ಸೊ ಸ್ವಲ್ಪ ಫೀಚರ್ಗಳು ಕೊಡ್ತಾರೆ. ಜಸ್ಟ್ ನೀವು 3 ಮಿನಿಟ್ಸ್ ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೋದು, ಚಿಕ್ಕ ಪುಟ್ಟ ಎಡಿಟಿಂಗ್ಗಳು ಮಾಡ್ಕೊಬೋದು. ಬಟ್ ಹೆವಿ ಫಿಲ್ಟರ್ಸ್ಗಳು ಹಾಕೋದು ಮತ್ತು ಗ್ರೀನ್ ಸ್ಕ್ರೀನ್ ವಿಡಿಯೋಸ್ಗಳು ಮಾಡೋದು, ಸೊ ಈ ಥರ ಯಾವುದೋ ಆಪ್ಷನ್ಸ್ಗಳು ಕೊಡ್ತಾ ಇಲ್ಲ. ಸೊ ಇದೆಲ್ಲ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾ ರೆಡಿ ಮಾಡ್ತಾರೆ. ಸೊ ಸದ್ಯಕ್ಕೆ ನೀವು ಜಸ್ಟ್ ಚಿಕ್ಕ ಪುಟ್ಟ ಎಡಿಟಿಂಗ್ ಮಾಡ್ಬೋದು ಈ 3 ಮಿನಿಟ್ಸ್ ವಿಡಿಯೋಸ್ಗಳಲ್ಲಿ. ಸೊ ಹೆವಿ ಎಡಿಟ್ ಮಾಡೋದಕ್ಕಾಗಲ್ಲ. ಸೊ ಇದನ್ನು ಕೂಡ ನೀವು ನೋಡ್ಕೊಬೇಕಾಗುತ್ತೆ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.